ಲಕ್ಷ್ಮೀ ತಾಯಿ ಇರೋದೇ ಅದ್ರ ಒಳಗಡೆನೆ. ಅನ್ನಪೂರ್ಣೇಶ್ವರಿ ಲಾಸ್ಟ್ ತಳ ಇರ್ದಿರ್ತಲ್ಲ ಅದ್ರಲ್ಲೇ ಇರೋದು ನೋಡಿ. ಆಹಾ ಹಾ ಹಾ ಹಾ. ಈಗ ಅವನು ರೆಡಿ ಆಗಿರ್ತಾನೆ, ಹಸ್ಬೆಂಡ್ ಟೈ ಹಾಕೊಂಡು ಬೇಗ ಕೊಡೆ ರೈಸ್ ಬೇಗ ಕೊಡೆ ಅಂತ ತಕ್ಷಣ ಇದನ್ನ ಕಲ್ಸ್ಬಿಟ್ಟು ಕೊಟ್ಬಿಡೋದು. ಹತ್ತಿದ್ರೆ ಅಂಟ್ಕೋಬಾರ್ದು, ಉದ್ರಾಗಿ ಕಡ್ಲೆಪುರಿ ಬಂದಂಗೆ ಬರ್ಬೇಕು ಅನ್ನೋ. ಸೊ ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ಸೊ ಅಲ್ಟಿಮೇಟು. ಹಲೋ ಎಲ್ರಿಗೂ ನಮಸ್ಕಾರ, ಅನೀಶ್ ಮುನ್ನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ವ್ಲಾಗ್. ಸೊ ನನ್ನ ಜೊತೆ ಇವತ್ತು ಶ್ರೀ ಹೋಟೆಲ್ ಓನರ್ ಆದ ಪ್ರಭು ಅವರಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ನಮಸ್ಕಾರ ಪ್ರಭು ಅವರೇ, ನಂತರ ಬಂದಿದ್ದೀರಾ? ಹೌದು. ಮತ್ತೆ ಪ್ರಭು ಅವ್ರು ನಮ್ಗೆ ಮರಳಿ ಸಿಕ್ಕಿದ್ದಾರೆ. ಅವರೊಂದಷ್ಟು ಅವರು ಹೋಟ್ಲು ಇದರಲ್ಲಿ ಬ್ಯುಸಿ ಇದ್ರು, ಸೊ ಆ ಕಾರಣ ಒಂದಷ್ಟು ಮತ್ತೆ ನಾವು ಮೀಟ್ ಆಗಕ್ಕಾಗಿರ್ಲಿಲ್ಲ. ಸೊ ಮತ್ತೆ ಸಿಕ್ಕಿದ್ದಾರೆ. ಸೊ ಇನ್ನೊಂದಷ್ಟು ಹೊಸ ರೆಸಿಪೀಸ್ ನಿಮ್ಗೆ ಇನ್ನೊಂದಷ್ಟು ಕಂಟಿನ್ಯೂಸ್ ಆಗಿ ಹೇಳ್ಕೊಡ್ಬೇಕು ಅನ್ನೋದು ಪ್ರಭು ಅವರ ಇಂಟೆನ್ಷನ್. ಅಂಡ್ ಇವತ್ತು ಅದರಲ್ಲಿ ಒಂದು ರೆಸಿಪಿನ ನಿಮ್ಗೆ ಹೇಳ್ಕೊಡಕ್ ಕೊಟ್ಟಿದಾರಂತೆ. ಸೊ ಬನ್ನಿ ಹಂಗಾರೆ ಪ್ರಭು ಅವ್ರನ್ನ ಕೇಳೋಣ. ಪ್ರಭು ಅವರೇ, ಇವತ್ತು ಯಾವ ಒಂದು ರೆಸಿಪಿನ ನಮ್ಮ ವ್ಯವಸ್ಥೆ ತೋರಿಸ್ತಾರೆ? ಸರ್, ನಮಗೆ ಈಗ ಒಂದು ಕಂಪ್ನಿ ಒಂದು ಆರ್ಡರ್ ಬಂದಿತ್ತು. ಅವರು ಜೀರಾ ರೈಸ್ ಮಾಡ್ಕೊಡಿ ಅಂತಂದಿದ್ದಾರೆ. ಜೀರಾ ರೈಸು ಬೇಳೆ ದಾಲು. ಅದನ್ನ ಸಿಂಪಲ್ ಆಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತಾನು ನಾನು ಹೇಳ್ಕೊಡ್ತೀನಿ. ಈಗ ನಾನು ಒಂದು 50 ಜನ ಹೇಳಿದ್ದಾರೆ, 50 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ. ಅದನ್ನ ನೀವು ಮನೇಲಿ ಮಾಡ್ಕೋಬಹುದು. ಅದೇ ಕ್ವಾಂಟಿಟಿನ ಸೀಕ್ರೆಟ್ ಏನಿದೆ ಏನಿಲ್ಲ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಮನೇಲಿರೋ ಐಟಮ್ ಅಲ್ಲೇ ಸಿಂಪಲ್ ಆಗಂತ ಐಟಮ್ಗಳೇ. ಎಲ್ಲೇ ಹೋದ್ರು ಅದು ಸಿಕ್ಕೇ ಸಿಗುತ್ತೆ. ಡಾಬಾದಲ್ಲಿ ಹೋದ್ರು ಲಾಸ್ಟ್ ನೀವು ಏನು ಆರ್ಡರ್ ಮಾಡೋದು ಹೋಟೆಲ್ದಲ್ಲೆಲ್ಲ ತಿನ್ಬಿಟ್ಟು ಲಾಸ್ಟ್ಗೆ ಜೀರಾ ರೈಸ್. ಅದೇ ತರ ಅದನ್ನ ಮನೇಲಿ ಹೇಗೆ ಮಾಡೋದು ಸಿಂಪಲ್ ಆಗಿ ಜೀರಾ ರೈಸ್ ನ ಹೇಳ್ಕೊಡ್ತೀನಿ, ಬನ್ನಿ. ಓಕೆ ಪ್ರಭು ಅವ್ರು, ನಿಮ್ಗೆ ಇವತ್ತು ಒಂದು ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬಹುದಾದಂತ ಜೀರಾ ರೈಸ್ ವಿತ್ ದಾಲ್ ಫ್ರೈ ಕಾಂಬಿನೇಷನ್ ಹೆಂಗಿರುತ್ತೆ ಅದನ್ನ ತೋರಿಸ್ಕೊಡ್ತಾರಂತೆ. ಸೊ ಅದರ ಟೇಸ್ಟ್ ದಾಬಾದಲ್ಲಿ ಈ ಮನೇಲಿ ಮಾಡಿದ್ರೆ ಯಾಕೆ ಆಗಲ್ಲ, ಅದಕ್ಕೊಂದು ಸೀಕ್ರೆಟ್ ಇರುತ್ತೆ. ಆ ಸೀಕ್ರೆಟ್ ನ ರಿವೀಲ್ ಮಾಡೋಣ, ಬನ್ನಿ. ಸೊ ಡಾಬಾ ಸೀಕ್ರೆಟ್ ಏನು ದಾಲ್ ಫ್ರೈ ಮತ್ತೆ ಜೀರಾ ರೈಸ್ಗೆ, ಸೊ ಆ ಸೀಕ್ರೆಟ್ ನ ಇವತ್ತು ಪ್ರಭು ಅವ್ರು ನಿಮ್ಗೆ ರಿವೀಲ್ ಮಾಡ್ತಾರಂತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ. ಪ್ರಭು ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡೋದ, ಬನ್ನಿ ಹಂಗಾರೆ ವಿಡಿಯೋ ಶುರು ಮಾಡೋಣ. ಬನ್ನಿ ಸರ್. ಸರ್, ಮೊದಲಿಗೆ ಜೀರಾ ರೈಸ್ಗೆ ವಿತ್ ದಾಲ್ಗೆ ಎರಡಕ್ಕೂ ಒಂದೇ ಐಟಮ್ ಹಾಕೋದು. ಅದರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಒಂದು ಐಟಮ್ ಕಡಿಮೆ ಇರುತ್ತೆ, ಒಂದು ಐಟಮ್ ಜಾಸ್ತಿ ಇರುತ್ತೆ. ಏನೇನು ಐಟಮ್ ಇದೆ ಬನ್ನಿ, ಸಿಂಪಲ್ ಆಗಿರೋ ಐಟಮ್ ಮನೇಲಿರೋ ಐಟಮ್ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದು ಬೇಳೆ ದಾಲ್ಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಹಸಿಮೆಣಸಿಕಾಯಿ. ಇದು ಜೀರಾ ರೈಸ್ಗೆ ಏನಿದೆ, ಹಸಿಮೆಣಸಿಕಾಯಿ, ಈರುಳ್ಳಿ, ಕರಿಬೇವು. ಮೇನು ಇವೆರಡಕ್ಕೂ ರಾಜ ಯಾರು ಅಂದ್ರೆ ಇದು ಇವನೇ. ಇವೆರಡಕ್ಕೂ ಟೇಸ್ಟ್ ಕೊಡೋನು. ಓಕೆನಾ? ಕಸ್ತೂರಿ ಮೇಥಿ ಮೇನು. ಏನಪ್ಪ ಡಾಬಾದಲ್ಲಿ ಸೀಕ್ರೆಟ್ ಅಂದ್ರೆ ಕಸ್ತೂರಿ ಮೇಥಿ ಹಾಕ್ತಾರೆ, ಅದಕ್ಕೆ ಟೇಸ್ಟ್ ಬರೋದು. ಇಂಥ ಐಟಮ್ಗಳಿಗೆ ಕಸ್ತೂರಿ ಮೇಥಿ ಬೀಳಬೇಕು. ಅದೇ ಈಗ ನೋಡಿ 6 kg ಅನ್ನ, ಬನ್ನಿ ತೋರಿಸ್ತೀನಿ. ಈಗ 6 kg ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅನ್ನ ಉದ್ರಾಗಿ ಬಸಿಬೇಕು. ಉದ್ರಾಗಿ ಬರ್ಬೇಕಂದ್ರೆ ಸ್ವಲ್ಪ ಬಸಿಬೇಕು. ನೋಡಿ ಇಲ್ಲಿ ಉದ್ರಾಗಿದೆ, ಉಡುಡಿಯಾಗಿ. ಅದೇನೋ ಅವ್ರು ಬೌಲಲ್ಲಿ ಸರ್ವ್ ಮಾಡ್ತಾರೆ, ನಾವ್ ಅದನ್ನ ಈಸಿಯಾಗಿ ಪಾರ್ಟಿಷನ್ ಮಾಡ್ಕೊಂಡು ಕೈ ಹತ್ತಿದ್ರೆ ಅಂಟ್ಕೋಬಾರ್ದು, ಉದ್ರಾಗಿ ಕಡ್ಲೆಪುರಿ ಬಂದಂಗೆ ಬರ್ಬೇಕು ಅನ್ನ. ನೆಕ್ಸ್ಟ್ ಕುಕ್ಕರ್ಗೆ ಇಟ್ಟಿದ್ದೀನಿ, ಬೇಳೆ ಇಟ್ಟಿದ್ದೀನಿ. ಈಗ ನಂಗೆ ಎಷ್ಟು 50 ಜನಕ್ಕೆ ಹೇಳಿದಾರೆ ನಂಗೆ ಆರ್ಡ್ರು. 50 ಜನಕ್ಕೆ ಒಂದು 6 ಸೇರು ಅಕ್ಕಿ ಹಾಕಿದ್ದೀನಿ. ಬೇಳೆ 1.5 kg ಬೇಳೆ ಸಾಕು. ಬೇಳೆ ಕೂಗಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದನ್ನ ಯಾವ ಸಿಂಪಲ್ ಆಗಿ ಮೆಥಡನ್ನ ಪರ್ಸ್ನಲ್ ಆಗಿ ಸೀಕ್ರೆಟ್ ಏನಿದೆ ಎಲ್ಲ ಹೇಳ್ಬಿಡ್ತೀನಿ, ಬನ್ನಿ. ಬನ್ನಿ ಶುರು ಮಾಡೋಣ. ಒಂಚೂರು ಸಾಸಿವೆ. ಇದಕ್ಕೆ ಮೇಯ್ನು ಜೀರಿಗೆ ಜಾಸ್ತಿ ಇರಬೇಕು. ಜೀರಿಗೆ ಹಾಕೋತಾ ಇದ್ದೀನಿ. ಜೀರಾ ರೈಸ್ಗೆ ಫಸ್ಟ್ ನಾ ಹೇಳ್ಕೊಡ್ತಾ ಇರೋದು. ನೋಡಿ, ಜೀರಿಗೆ ಚಟಪಟ ಅಂತ ಇದೆ ನೋಡಿ. ಒಂದು ಚೂರು ಕಸ್ತೂರಿ ಮೇಥಿ. ಇದು ಹಾಕ್ತಾ ಇದ್ದಂಗೆನೆ ಕರಿಬೇವು, ಹಸಿಮೆಣಸಿಕಾಯಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಏನು ಇರೋ ಎಕ್ಸ್ಟ್ರಾ ಆ್ಯಡ್ ಆಗಂತ ಐಟಮ್ಗಳೇ ಏನೂ ಇಲ್ಲ. ಇದಕ್ಕೆ ಹಾಕೋರು ಕ್ಯಾಪ್ಸಿಕಮ್, ಬಟಾಣಿ ಏನೇನೋ ಹಾಕೊಳ್ತಾರೆ. ಅಡಿಷನಲ್ ಆಗಿ ನಿಮ್ಮ ಇಷ್ಟ, ಅದು ಇನ್ನೂ ಚೆನ್ನಾಗಿ ಎಕ್ಸ್ಟ್ರಾ ಟೇಸ್ಟ್ ಕೊಡ್ಬೇಕು. ಕಂಪ್ನಿಗೆ ಹೋಗ್ತಾ ಇದೆಯಲ್ಲ, ಸಿಂಪಲ್ ಆಗಿ ಮಾಡಿ ಅಂದಿದ್ದಾರೆ. ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವೆಲ್ಲ ಮನೇಲಿ ಐಟಮ್ಸ್ ಇದ್ದೇ ಇರುತ್ತೆ. ಏನು ಇಲ್ಲ, ಇಲ್ಲಿ ಈರುಳ್ಳಿ, ಹಸಿಮೆಣಸಿಕಾಯಿಂದ ಒಂದು ರೈಸ್ ರೆಡಿ ಆಗೋಗುತ್ತೆ ಅಷ್ಟೇ. ಇದೇ ಡಾಬಾದಲ್ಲಿ ಹಿಂಗೆ ಅಂದ್ಬಿಟ್ಟು 500,000 ಇರುತ್ತೆ. ಅದಕ್ಕೆ ಮೇಲ್ಗಡೆ ಅದಕ್ಕೆ ಅದರದ್ದು ಬಡತನ ಇದ್ದಿದ್ದನ್ನ ಶ್ರೀಮಂತರು ಮಾಡ್ಬೇಕಲ್ಲ, ಗೋಡಂಬಿ ಹಾಕ್ತಾ ಇದ್ದೀನಿ. ಚೂರು ಗೋಡಂಬಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಅದೇ ಮಾತು ಹೇಳಿದ್ರಿ, ಗೋಡಂಬಿ ಹಾಕಿದ್ರು ಅಂದ್ರೆ ಯಾವ್ದೇ ಪದಾರ್ಥಕ್ಕೆ ಅದ್ರ ಶ್ರೀಮಂತಿಗೆ ಹೆಚ್ಚಂಗೆ ಅಂತ. ಊಟದ ಗುಣಲಕ್ಷಣಗಳನ್ನ ಚೇಂಜ್ ಮಾಡ್ಬೇಕಲ್ಲ, ಹಾಗೆ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಯ್ತು, ಹಸಿಮೆಣಸಿಕಾಯಿ ಎಲ್ಲ ಫ್ರೈ ಆಯ್ತು. ಇದಕ್ಕೇನ್ ಮಾಡ್ಬೇಕು, ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಹಾಕಳಂಗಿಲ್ಲ, ಬೆಳ್ಳುಳ್ಳಿ ಪೇಸ್ಟ್. ಇದೇ ಸೀಕ್ರೆಟ್. ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೇಥಿನೇ ಇದ್ರ ಸೀಕ್ರೆಟ್. ನೋಡಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ನಿಮ್ಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದು ಫ್ರೈ ಆಗಿ ಎಣ್ಣೆ ಬಿಡಬೇಕು. ಬೆಳ್ಳುಳ್ಳಿ ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಅದ್ರ ಟೇಸ್ಟ್ ನ ಹೆಚ್ಚಿರುತ್ತೆ. ಅನ್ನದ್ದು ಎಲ್ಲ ಸೇರಿಸಿ ಎಲ್ಲ ಮಿಕ್ಸಿಂಗ್ ಆಗಿರುತ್ತೆ. ಹಂಗಾರೆ ನೀವು ಹೇಳಿದ್ದು ಬರೀ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ, ಶುಂಠಿ ಏನೋ ನೀವು ಮಿಕ್ಸ್ ಮಾಡಿ ಏನೋ ಹಾಕಿಲ್ಲ.
ಓಕೆ. ನಾನು ಎಕ್ಸ್ಟ್ರಾ ಮಸಾಲೆ ಐಟಮ್ಸ್ ಏನು ಹಾಕಿಲ್ಲ. ಹೋದ್ ವಿಡಿಯೋದಲ್ಲೂ ಜೀರಾ ರೈಸ್ ಹಾಕಿ, ಅದು ಬೇರೆ ತರ, ಇದು ಬೇರೆ ತರ. ಹೌದು. ಇದು ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥದ್ದು ಮನೇಲಿ. ಸೊ ಪ್ರತಿಯೊಬ್ಬರಿಗೂ ಕನ್ವೀನಿಯಂಟ್ ಆಗೋ ತರ ಇದು. ಮನೇಲಿ ಈಗ ಎದ್ದ ತಕ್ಷಣ ಮಕ್ಳುಗಳಿಗೆ, ಸ್ಕೂಲ್ ಮಕ್ಳಿಗೆ, ಗಂಡನಿಗೆ ಎಲ್ಲರಿಗೂ ಕಳಿಸ್ಬೇಕಲ್ಲ ಫುಡ್. ಹೌದು, ಈಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗೈತೆ. ಇದೊಂದು ರೆಸಿಪಿ 5 ನಿಮಿಷಕ್ಕೆ ಮಾಡ್ಬೋದು. 5 ರಿಂದ 10 ನಿಮಿಷ ಅನ್ನ ಬಸ್ತ್ರ, 5 ನಿಮಿಷ ಮುಗಿದು ಇದು ಕೆಲಸ. ಅನ್ನ ಬೇಸಿ ಕಡೆ ಒಗ್ಗರಣೆ ಹಾಕು ಕೊಟ್ಟ ಕಳಿಸು. ಹೌದು. ಸೊ ಒಂದ್ಸಲಿ ಈ ತರ ರುಚಿ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ಕೇಳ್ತಾರೆ, ಈ ತರ ಬೇಕು, ಈ ತರ ಬೇಕು, ಅವತ್ತು ಮಾಡಿದ್ರಲ್ಲ ಅದನ್ನ ಮಾಡಿ ಮತ್ತೆ ಅನ್ನೋ ತರ. ಈಗ ಅವನು ರೆಡಿ ಆಗಿರ್ತಾನೆ, ಹಸ್ಬೆಂಡ್ ಟೈ ಹಾಕೊಂಡು ಬೇಗ ಕೊಡೆ ರೈಸ್, ಬೇಗ ಕೊಡೆ ಅಂತ ತಕ್ಷಣ ಇದನ್ನ ಹಾಕಿ ಕಲ್ಸ್ಬಿಟ್ಟು ಕೊಟ್ಬಿಡೋದು ಅಷ್ಟೇ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕೊಳ್ಳಿ ಉಪ್ಪು ನೋಡ್ಕೊಂಡು. ನಾನು 6 kg ರೈಸ್ ಬೇಕಲ್ಲ, ಅದಕ್ಕೆ ನಾನು ಹಾಕೊಂಡಿದ್ದೀನಿ. ಆ ಕ್ವಾಂಟಿಟಿಗೆ ನೀವು ಹಾಕ್ತಾ ಇದೀರಾ ನೋಡಿ. ಪ್ರೀತಿಯಿಂದ ಅಡುಗೆ ಮಾಡ್ಬೇಕು ಯಾವಾಗಲೂ ಅಷ್ಟೇ. ಹೌದು. ಮುಖ ಗಂಟು ಹಾಕೊಂಡು ಮಾಡಿದ್ರೆ ಏನೂ ಟೇಸ್ಟ್ ಬರಲ್ಲ. ಹೆಂಗೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಅಯ್ಯೋ ಏನು ಮಾಡಬೇಕು ಅಂತಿರ್ತಾರೆ. ಅವಾಗ ಸಿಂಪಲ್ ಏನ್ ಮಾಡಕ್ಕೂ ಮನ್ಸಾಗಲ್ಲ. ಏನ್ ಮಾಡಕ್ಕೂ ಮನ್ಸಾಗಲ್ಲ, ಮಾಡಿದ ಅಡುಗೆನೂ ಟೇಸ್ಟ್ ಇರಲ್ಲ. ಕುಕ್ಕರ್ ಸರ್ ಥಡಾರ್ ಅಂದ್ಬಿಟ್ಟಿಗೆ. ಹೌದು, ಕೋಪದಲ್ಲಿ. ಕೋಪದಲ್ಲಿ. ಯಾಕೆ ಹೇಳೋ, ಟೈಮ್ ಜಾಸ್ತಿ ಹಿಡಿತಿದೆ ಮಾಡ್ಬೇಕಲ್ಲ ಅಂತ. ಹೌದು. ನಿಧಾನಕ್ಕೆ ಸಿಂಪಲ್ ಆಗಿ ಇಂಥ ಐಟಮ್ಗಳಿಗೆ ಏನು ಟೈಮ್ ಹಿಡಿತದ. ಹೌದು. ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ಬೆಳ್ಳುಳ್ಳಿ ರಸ ಎಲ್ಲ ಬಿಟ್ಬಿಟ್ಟಿದೆ. ಎಣ್ಣೆ ತೇಲ್ತಾ ಇದೆ. ಪದಾರ್ಥಗಳೆಲ್ಲ ಹಾಕಕ್ಕಿಂತ ಮುಂಚೆ ಅಂಡ್ ಬೆಳ್ಳುಳ್ಳಿ ಪೇಸ್ಟ್ ಬಿದ್ಮೇಲೆ ಏನ್ ಚೇಂಜ್ ಆಯ್ತು ಅನ್ನೋದು. ಈಗ 10 ಲಕ್ಷದವನ್ನ ಕೋಟಿಗೆ ಹೆಚ್ಚಿದೀವಿ. ಕೋಟಿನ 10 ಕೋಟಿ ಮಾಡೋ ಶ್ರೀಮಂತಿಗೆ ಹೆಚ್ಚೋದು ಅಡುಗೆಗೆ ನಂದಿನಿ ತುಪ್ಪ. ಅದನ್ನ ಹಾಕತ್ತವ್ರೆ ಪ್ರಭು. ಈಗ ನೋಡಿ ಹಾಕಿದೀನಿ ನೋಡಿ ನಂದಿನಿ ತುಪ್ಪ ನೋಡಿ. ತುಪ್ಪ ಸ್ಮೆಲ್ಲು, ಬೀರ್ಗೆ, ಬೆಳ್ಳುಳ್ಳಿ ರಸ ಎಲ್ಲ ಸೇರ್ಬಿಟ್ಟು ಒಂದು ಸ್ಮೆಲ್ ಬರ್ತದೆ. ಆ ಸ್ಮೆಲ್ಲೇ ಜೀರಾ ರೈಸು. ಏನ್ ಡಾಬಾದಲ್ಲೂ ಇದೇ ತರಾನೇ ಮಾಡೋದು. ಅವ್ರು ರೈಸ್ ಪಕ್ಕದಲ್ಲಿ ರೆಡಿ ಇಟ್ಕೊಂಡಿರ್ತಾರೆ, ಒಂದು ಬಾಂಡ್ಲಿ ಇಟ್ಕೊಂಡು ಡಕ್ ಡಕ್ ಅನ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಮುಗಿಸ್ಬಿಡ್ತಾರೆ. ಅಲಂಕಾರದಲ್ಲೇ ಡಾಬಾ ರೆಸ್ಟೋರೆಂಟ್ ಎಲ್ಲ ಅಲಂಕಾರದಲ್ಲೇ ಅಡುಗೆ ಆಗೋಯ್ತದೆ. ಅದೇ ನೀವು ಹಳೆ ವಿಡಿಯೋದಲ್ಲೂ ಹೇಳಿದ್ರಲ್ಲ, ಅವ್ರು ಈರುಳ್ಳಿ ಕಟ್ ಮಾಡಿದಾರೆ ಅಂದ್ರೆ ಆ ಶೇಪ್ ಒಂದು ಇಂಟೆನ್ಸಿಟಿ ಒಂದು ಅಡುಗೆ ಟೇಸ್ಟ್ ಬರುತ್ತೆ. ಈಗ ದಪ್ಪ ಸೈಜ್ಗೆ ಒಂದು ಟೇಸ್ಟ್, ಸಣ್ಣ ಹೊಡೆದ್ರೆ ಅದೊಂಥರ ಟೇಸ್ಟ್, ಇನ್ನ ಸಣ್ಣ ಹೊಡೆದ್ರೆ ಆಮ್ಲೆಟ್ಗೆ ಹಾಕ್ತಾರೆ. ಪ್ರತಿಯೊಂದಕ್ಕೂ ಒಂದೊಂದು ಟೇಸ್ಟ್ ಬರುತ್ತೆ. ಈರುಳ್ಳಿಲೂ ಅಷ್ಟೇ. ಅನೀಶ್ ಅವರೇ, ಒಗ್ಗರಣೆ ರೆಡಿ ಆಗಿದೆ. ಜೀರಾ ರೈಸ್ ಒಗ್ಗರಣೆ ರೆಡಿ ಆಗಿದೆ. ಈಗ ಹಾಕ್ತಾ ಇದೀನಿ ನೋಡಿ. ಘಮ 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 ಅನ್ಬೇಕು ಹಂಗೆ. ತುಪ್ಪ ಹಂಗೆ ಇಳಿತಾ ಇದೆ ನೋಡಿ. ಹೌದು. ಅದು ನೀವು ಕೊನೆಯಲ್ಲಿ ಹಾಕಿದ್ರಿ ತುಪ್ಪನ ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಾರ್ದು, ತೀಕ್ಲಾಗ್ಬಿಡುತ್ತೆ. ಲಾಸ್ಟ್ ಪ್ರೊಸೆಸ್ ಅಲ್ಲಿ ಹಾಕ್ಬೇಕು ಯಾವಾಗಲೂ. ನೋಡಿ ಇವಾಗ ನೀಟಾಗಿ ಮಾಡ್ಕೊತಾ ಬರೋದು. ಇಷ್ಟೇ ಇದು ಜೀರಾ ರೈಸ್ ಕತೆ. ಇದಕ್ಕೆ ಮೇಲೆ ಅಡಿಷನಲ್ ಆಗಿ ಮೇಲೆ ಒಂಚೂರು ಇದನ್ನ ಸೇರಿಸ್ಬಿಡ್ಬೇಕು, ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ಹಾಕಿದಾಗ ಇದ್ರದ್ದು ಅದರದ್ದು ಎರಡು ಟೇಸ್ಟ್ ಬರುತ್ತೆ ನೋಡಿ. ಕ್ವಾಂಟಿಟಿಗಳು ನೀವು ಕಲ್ಸೋ ಪ್ರಾಸೆಸ್ ನೋಡಕ್ಕೆ ಒಂದು ಮಜಾ. ಹೌದು, ಕಲ್ಸ್ಬೇಕಾದ್ರೆ ಈ ತರ ತಿರ್ಗಿಸ್ಕೊಂಡು ಕಲ್ಸ್ಕೋಬೇಕು. ದೊಡ್ಡದಾಗಿರುತ್ತೆ ಆ ಪರಾತು. ಹೌದು. ಈಗ ನೀವು ಏನಕ್ಕೆ ಮನೇಲಿ ಮುದ್ದೆ ಆಗುತ್ತೆ ಅಂದ್ರೆ ಇಷ್ಟಿಷ್ಟು ಪಾತ್ರೆಲಿ ಹಾಕ್ಬಿಟ್ಟು ಗಿರ್ ಅಂದ್ರೆ ಮುದ್ದೆ ಆಗೋಯ್ತದೆ. ಹೌದು. ಕಲ್ಸೋದನ್ನ ಆರ್ಬಿಟ್ಬಿಟ್ಟು ಅದನ್ನ ಹಿಂಗ್ ತಿರುಗಿಸ್ಕೊಂಡು ರೊಟೇಟ್ ಮಾಡ್ಕೊಂಡು ಕಲ್ಸ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸಿಂಗ್ ಆಗುತ್ತೆ ನೋಡಿ. ಮಿಕ್ಸಿಂಗ್ ಆಗ್ತಾ ಇಲ್ವಾ ಈಗ? ಎಲ್ಲಾ ಕಡೆ ಮಿಕ್ಸಿಂಗ್ ಆಗ್ಬಿಡುತ್ತೆ. ಏನ್ ಮಾಡೋದು, ಮೊದ್ಲೇ ಕುಕ್ಕರ್ ಅಲ್ಲಿ ಮಾಡಿರ್ತಾರೆ. ಬಿಸಿ ಆರಿದ ತಕ್ಷಣ ನೀವು ಮಾಡಿದ್ರೆ ಅದು ಮುದ್ದೆ ಆಗೋಗುತ್ತೆ. ಅದನ್ನ ಒಂದು 5 ನಿಮಿಷ 10 ನಿಮಿಷ ಆರ್ಬಿಡ್ಬೇಕು ಫ್ಯಾನ್ ಗಳಿಗೆ ನೋಡಿ. ಈಗ ನೋಡಿ, ಈಗ ಈ ಚಿತ್ರಾನ್ನ ಅವೆಲ್ಲ ಈ ತರ ಕಲ್ಸ್ಕೊಂಡ್ರೆ ನೀಟಾಗಿ. ಕಲ್ಸೋದು ಒಂದ್ ಮೆಥಡ್. ಓಕೆ. ನೀವು ಕಲ್ಸೋದು ಹೆಂಗ್ ಬೇಕಂಗ್ ಕಲ್ಸ್ರೆ ಅದು ಟೇಸ್ಟ್ ಚೇಂಜ್ ಆಗುತ್ತೆ. ನಿಧಾನ ಕಲ್ಸ್ಕೋಬೇಕು. ಸೊ ಅಲ್ಲಿ ನೀವು ಅದೇ ಈಗ ನೀವು ಸ್ಟೆಪ್ ಬೈ ಸ್ಟೆಪ್ ನ ನೀಟಾಗಿ ಮುಗಿಸ್ಕೊಂಡಿದ್ರಿ. ಫಸ್ಟ್ ಅನ್ನ ನೀಟಾಗಿ ಬಸಿಟ್ಕೊಂಡಿದ್ರಿ. ಸೊ ಅದಾದ ತಕ್ಷಣ ಒಗ್ಗರಣೆ ಹಾಕೊಂಡ್ರಿ. ಅದಾದ ತಕ್ಷಣ ಈ ಕಲ್ಸೋ ಪ್ರಾಸೆಸ್ ಇದು ಎಸ್ಪೆಷಲಿ ನಮ್ಮ ಕೇಟರಿಂಗ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಒಬ್ರು ಬೇರೆ ಬೇರೆ ತರ ಮಾಡ್ತಾರೆ, ನಾನು ನನ್ನ ಸ್ಟೈಲಲ್ಲಿ ಮಾಡಿದೀನಿ. ಪ್ರಭು ರೆಸಿಪಿ ಸೀಕ್ರೆಟ್ಸ್. ಇದರಲ್ಲಿ ಕಲಿಯಂತದ್ದು ಬಹಳ ಇದೆ. ನಾವು ಏನು ಅಲ್ಲ ಇದ್ರ ಮುಂದೆ. ಕಲಿಯೋರು ನಮ್ಗಿಂತ ಮರ ದೊಡ್ಡದಿರುತ್ತೆ. ಹೌದು. ಇನ್ನ ಭಟ್ರುಗಳು ದೊಡ್ಡ ನೀವೇನ್ ಹೇಳಿದ್ರೆ ನಮಗ್ ಗೊತ್ತಿರೋದನ್ನ 4 ಜನ ಕೇಳ್ಕೊಳ್ಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್. ಈಗ ಮನೇಲಾಗ್ಲಿ ಎಲ್ಲೇ ಆಗ್ಲಿ ಬಾಂಡ್ಲೆಲಿ ಇದನ್ನ ಚೆಲ್ಬಿಟ್ಟು ಕಲ್ಸ್ಬಿಡ್ತಾರೆ. ಪಾತ್ರೆ ಒಳಗೆ ಅನ್ನ ಹಾಕೊಂಡು ಕಲ್ಸಿದ್ರೆ ಮೇನ್ ಟೇಸ್ಟ್ ಬರೋದೇ ಅದರಲ್ಲಿ. ಲಕ್ಷ್ಮೀ ತಾಯಿ ಇರೋದೇ ಅದ್ರೊಳಗಡೆನೆ. ಅನ್ನಪೂರ್ಣೇಶ್ವರಿ ಲಾಸ್ಟ್ ತಳ ಇರ್ದಿರ್ತಲ್ಲ ಅದ್ರಲ್ಲೇ ಇರೋದು. ಅದೇ ಯಾರು ಮಾಡಲ್ಲ. ಏನ್ ಮಾಡ್ಬಿಡ್ತಾರೆ, ಮೇಲೆ ಹಿಂಗ್ ಬಗ್ಗಿಸ್ಬಿಟ್ಟು ತೊಳೆಯಾಕ ಹಾಕ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಇರುತ್ತಲ್ಲ ಅದ್ರಲ್ಲಿ ಎಲ್ಲಾ ಸತ್ವ ಇರುತ್ತೆ. ಅದು ಯಾರಿಗೂ ಗೊತ್ತಿಲ್ಲ, ತಿಳಿದಂತವ್ರು ಗೊತ್ತು. ಅದ್ರಲ್ಲೇ ಇರೋದು. ಅನ್ನ ಆಗ್ಲಿ ಬಾತ್ ಆಗ್ಲಿ ಏನೇ ಆಗ್ಲಿ ಲಾಸ್ಟ್ ಅಲ್ಲಿ ಒತ್ತಿರ್ತಾರ, ಅದ್ರಲ್ಲೇ ಅನ್ನಪೂರ್ಣೇಶ್ವರಿ ತಾಯಿ, ಅದ್ರಲ್ಲೇ ದೇವ್ರು ಇರೋದು.
ಅದು ರುಚಿ ನಾನು ಮನೇಲಿ ಕೊನೆಯಲ್ಲಿ ತಿನ್ನುವಾಗ ಇಸ್ಕೊಂಡು ತಿಂದಿರಲ್ಲ, ಟೇಸ್ಟ್ ಫಸ್ಟ್ ಏನ್ ತಿಂದಿರ್ತೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿನಂಗೆ ಸಿಗುತ್ತೆ. ಈಗ ನೋಡಿ ಎಲ್ಲ ಈಗ ಇವಾಗ ಅಲ್ಲಿಗೆ ಮಸಾಲೆ ಎಲ್ಲ ಸೇರುತ್ತೆ ಈಗ. ಓಕೆ, ಸೊ ಆ ಕೊನೆಯಲ್ಲಿ ಕಲ್ಸಿದ ಅಗಳು ಕೂಡ ಇಲ್ಲಿ ಸೇರಿ ಸೊ ಇದ್ರ ಕಳೆನ ಇನ್ನೂ ಹೆಚ್ಚೋದರ. ನೋಡಿ ನಾವ್ ಎಷ್ಟು ಬೆಲೆ ಕೊಟ್ಟು ಗೌರವ ಕೊಟ್ಟು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಅಡಿಗೆಗಳು. ಹೌದು, ನಾವು ಬೇಕಾಬಿಟ್ಟಿ ಮಾಡಿದ್ರೆ ಅದು ಬೇಕಾಬಿಟ್ಟಿ ತೋರಿಸುತ್ತೆ. ಹೌದು, ಹಂಗೆ ಮಾಡಬಾರ್ದು. ಏನೇ ಕೆಲಸ ಆಗಲಿ ಏನೇ ಆಗಲಿ ನಮ್ದು ಶ್ರದ್ಧೆಯಿಂದ ನಾವು ಏನು ಕೆಲಸಕ್ಕೆ ನಿಯತ್ ಕೊಡ್ತೀವೋ ಅದು ಲಾಸ್ಟಲ್ಲಿ ನಮಗೆ ಸಕ್ಸಸ್ ಕೊಡುತ್ತೆ. ಹೌದು, ಯಾವುದೇ ಸಕ್ಸಸ್ ಆದ್ರೂ ಬೇಗ ಸಿಗಲ್ಲ. 100 ಇದರಲ್ಲಿ 99 ಫೇಲ್ಯೂರೇ ಬರೋದು, 1% ಪಾಸ್. 100% ಮಾತ್ರ ಸಕ್ಸಸ್. ಕೊನೆಗೆ ಫಿನಿಶಿಂಗ್ ಬಂದಿದೆ. ಫೈನಲಿ ಟಚ್ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಜೀರಾ ದಾಲ್ ಫ್ರೈ ಮಾಡ್ಕೊಳ್ಳೋಣ. ಈಗ ಜೀರಾ ರೈಸ್ ರೆಡಿ ಆಗಿದೆ. ಕಾಂಬಿನೇಷನ್ ದಾಲ್ ಫ್ರೈ. ಇದಕ್ಕೆ ಬೇಕಲ್ಲ ಗಂಡ. ಹೌದು, ಇದು ಹೆಂಡ್ತಿದಾಯ್ತು. ಈಗ ಗಂಡನ ಪ್ರೊಸೆಸ್ ಇದಕ್ಕೆ ಹಚ್ಕೊಂಡ್ ತಿನ್ನಕ್ ಬೇಕಲ್ಲ. ಓಕೆ, ಅದನ್ನ ಮಾಡೋಣ, ರೆಡಿ ಮಾಡೋಣ. ಗಂಡನ್ ರೆಡಿ ಮಾಡೋಣ. ಈಗ ಮದುವೆ ಹೆಣ್ಣು ರೆಡಿ ಮಾಡ್ಬಿಟ್ಟಿದೀವಿ. ಈಗ ಓಕೆ, ಈಗ ನೆಕ್ಸ್ಟ್ ದಾಲ್ ಫ್ರೈ ರೆಡಿ ಮಾಡ್ಕೊಳ್ಳೋಣ. ರೆಡಿ. ಓಕೆ, ಬನ್ನಿ. ಡಾಬಾ ಸ್ಟೈಲ್. ಡಾಬಾದಲ್ಲಿ ಹಿಂಗ್ ಒಲೆ ಉರಿ ಹಾಕ್ಬಿಟ್ಟು ಡರ್ 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 ಅನ್ಸುತ್ತೆ. ಪ್ರಾಸೆಸ್ ಅಲ್ಲಿಂದ ಇನಿಷಿಯಲ್ ಅಂದ್ರೆ ಅದು ಅವ್ರ ಸ್ಟೈಲು. ಹೌದು, ವ್ಯಾವಹಾರಿಕ ಜ್ಞಾನ ಅದು. ಚಟಿ ಅಂಗಡಿ ಅವರೆಲ್ಲ ಇದು ಸೌಂಡ್ ಏನಕ್ಕೆ ಬರ್ಸೋದಿಲ್ಲ, ಅದೊಂದು ಅಟ್ರಾಕ್ಷನ್. ಗ್ರಾಹಕರು ಬೇಗ ನಮ್ಮ ಹತ್ರ ಸೆಡಿಲಿ ಅಂದ್ಬಿಟ್ಟು ಮಾಡೋದು. ಹೌದು, ಅದು ಒಂಥರ ಸ್ಟೈಲೇ. ಅದರಲ್ಲೂ ಅಡುಗೆ ಚೆನ್ನಾಗುತ್ತೆ. ಈಗ ಎಸ್ಪೆಷಲಿ ಈ ತರ ಪ್ರೆಷರ್ ಇದ್ರೆ ಅಡುಗೆ ಟೇಸ್ಟ್ ಆಗ್ಬರೋದು. ಓಕೆ. ಈಗ ನಾನು ಬೇಳೆ ಓಪನ್ ಮಾಡ್ತಾ ಇದ್ದೀನಿ. 1.5 kg ಬೇಳೆ ಹಾಕೊಂಡಿದ್ದೆ. ಓಕೆ, ದಯವಿಟ್ಟು ಕುಕ್ಕರ್ ತೆಗಿಯುವಾಗ ಏರ್ ಓಪನ್ ಮಾಡ್ಬಿಡ್ತಿದ್ದೀರಿ. ಸೇಫ್ಟಿ ಎಷ್ಟು ಡೇಂಜರ್, ಎಷ್ಟು ಒಳ್ಳೆಯದು ಅಷ್ಟೇ ಡೇಂಜರು. ಹುಷಾರಾಗಿ ತೆಗಿಬೇಕು. ನೋಡಿ ಬೇಳೆ ಎಲ್ಲ ಬೆಂದಿದೆ, ಬೇಳೆ ಎಲ್ಲ ಪೇಸ್ಟ್ ಆಗಿದೆ. ಓಕೆ, ಎದದಲ್ಲಿ ಇರಬೇಕು. ಸೊ ಅದು ಎಷ್ಟು ಬೇಗ ಮುಗೀತು ಅದೇ ರೀತಿ ಈ ದಾಲ್ ಫ್ರೈನು ಬೇಗನೆ ರೆಡಿ ಮಾಡ್ಕೊಂಡು ಹೋಗೋಗುತ್ತೆ. ಓಕೆ, ಮೊದಲಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಓಕೆ, ಇದಕ್ಕೂ ಅಷ್ಟೇ ಸೇಮು. ಮೇಯ್ನು ಇದಕ್ಕೆ ಜೀರಿಗೆ ಓಕೆ, ಹಾಕ್ತಾ ಇದ್ದೀನಿ. ಜೀರಿಗೆ. ನೆಕ್ಸ್ಟು ಹಸಿ ಮೆಣಸಿನಕಾಯಿ, ಕರಿಬೇವು. ಈ ಪದಾರ್ಥಗಳನ್ನು ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು ಹಂಗೆ ರೂಲ್ಸಾ ಅಥವಾ ಈಗ ಹಂಗೆ ರೂಲ್ಸ್ ಇರೋದು. ಓಕೆ, ಈಗ ನೋಡಿ ಹಸಿ ಮೆಣಸಿಗೆ ಫ್ರೈ ಆಯ್ತಾ, ಈರುಳ್ಳಿ. ಸರ್ ನಾವು ಹಾಕ್ತೀವಿ ಎಲ್ಲಾನು ಅಂದ್ಬಿಟ್ಟು ಆ ಪ್ರಾಸೆಸ್ ನ ಮಿಸ್ ಮ್ಯಾಚ್ ಮಾಡಿದ್ರೆ ಬೇರೆ ತರ ಟೇಸ್ಟ್ ಬೇರೆ ಟೇಸ್ಟ್ ಆಗುತ್ತೆ. ಓಕೆ, ಹಸಿ ಮೆಣಸಿಕಾಯಿ ಫ್ಲೇವರು ಖಾರ ಬುರಿಬೇಕು ಸ್ವಲ್ಪ, ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ ಚರ್ಮ ಹೆಂಗಾಗಬೇಕು, ಮೇಲೆ ವೈಟ್ ಚರ್ಮ ಮುಕ್ಕಾಗ್ಬಿಡುತ್ತೆ. ಆಗ ಹಸಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದ್ರ ಕಾಂತೀಯತೆನೇ ಹೆಚ್ಚಿಸ್ಬೇಕಲ್ಲ, ಟೇಸ್ಟ್ ಬರ್ಬೇಕಲ್ಲ. ಓಕೆ, ಬೆಳ್ಳುಳ್ಳಿ ರಸ ಹಾಕ್ತಾ ಇದೀನಿ. ಎಲ್ಲ ಅದೇ ನೀವು ಇನ್ನೊಂದ್ಸಲಿ ರಿಮೈಂಡ್ ಮಾಡೋದಾದ್ರೆ ನಮ್ಮ ಆಡಿಯನ್ಸ್ಗೆ ಬೆಳ್ಳುಳ್ಳಿ ಮಾತ್ರ, ಶುಂಠಿ ಇಲ್ಲ, ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ. ಓಕೆ, ಸೊ ಅದನ್ನೂ ಹಾಕ್ತಾರಲ್ವಾ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಕೇಳೋದಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆದ್ರೆ ದಾಲ್ ಫ್ರೈಗೆ ಜೀರಾ ರೈಸ್ಗೆ ಇದು ಚೆನ್ನಾಗಿನ ಬರೀ ಶುಂಠಿ ಕಾಂಬಿನೇಷನ್, ಬೆಳ್ಳುಳ್ಳಿ ಕಾಂಬಿನೇಷನ್ ಟೇಸ್ಟ್ ಹೆಚ್ಚಿಸುತ್ತೆ. ಓಕೆ, ಶುಂಠಿನ ಅದು ಚೆನ್ನಾಗಿ ಬರುತ್ತೆ. ನಾನು ಬೇರೆ ತರ ಮಾಡ್ತಾ ಇರೋದು. ಓಕೆ, ಸೊ ನೀವು ಶುಂಠಿನ ಅವಾಯ್ಡ್ ಮಾಡಿ ಬರೀ ಬೆಳ್ಳುಳ್ಳಿ. ಓಕೆ, ನೋಡಿ ಈಗ ರಸ ಬಿಡ್ತಾ ಇದೆ. ಓಕೆ, ಯಾವಾಗ್ಲೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನೀವು ಮಸಾಲೆಗೆ ಹಾಕ್ತೀರಾ, ಅದು ಹುರಿದಾದ್ಮೇಲೆ ಟೊಮೊಟೊಗಳನ್ನ ಹಾಕೋಬೇಕು. ಓಕೆ, ಓಕೆ, ಟೊಮೊಟೊಗಳು ಹಾಕೊಂಡ್ರೆ ಕೆಳಗಡೆ ತಳ ಒತ್ತಲ್ಲ. ಓಕೆ, ಅದು ರಸ ಬಿಟ್ಟಾಗ ಹುಳಿ ಬಿಡುತ್ತಲ್ಲ, ತಳ ಒತ್ತಲ್ಲ ಆಗ. ಓಕೆ, ಅರಶಿನ. ಓಕೆ, ಆಂಟಿಬಯೋಟಿಕ್ ಬೇಕೇ ಬೇಕು ಪ್ರತಿ ಅಡಿಗೆಗೂ. ಇದು ಅರಶಿನ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಆದಾಗ ಇನ್ನ ಅದ್ರ ಕಲರ್ ಇನ್ನ ಚೆನ್ನಾಗಿ ಬಿಡುತ್ತೆ. ನೋಡಿ ಎಣ್ಣೆ ಫ್ರೈ ಆದ ತಕ್ಷಣ. ಆಮೇಲೆ ಬೇಳೆಗೆ ಇದಕ್ಕೆ ಹಾಕ್ಬಿಟ್ರೆ ಅರಶಿನ ಕಲರ್ ಆಗಿ ಚೆನ್ನಾಗಿ ಕಾಣುತ್ತೆ. ಓಕೆ, ಇದಕ್ಕೆ ಮೇಯ್ನು ದಾಲ್ಗೆ ಚೆನ್ನಾಗಿ ಟೇಸ್ಟ್ ಕೊಡೋ ಕಾರಣ ಏನಂದ್ರೆ ಇದೆ ಕಸ್ತೂರಿ ಮೇಥಿ. ಓಕೆ, ನೀವು ಡಾಬಾದಲ್ಲಾಗ್ಲಿ ರೆಸ್ಟೋರೆಂಟ್ ಆಗಲಿ ಇದಿಲ್ಲದೆ ಕೆಲಸ ಯಾರು ಮಾಡಲ್ಲ. ಮೇನು ಇದೆ ಕಸ್ತೂರಿ ಮೇಥಿ. ನಾನು ಈ ಬ್ರ್ಯಾಂಡ್ ತಗೊಂಡಿದ್ದೀನಿ, ಸ್ಪರ್ಶ. ಓಕೆ, ಯಾಕಂದ್ರೆ ಇದು ಚೆನ್ನಾಗಿದೆ, ಕಸ ಇರಲ್ಲ. ನೋಡಿ ಇಲ್ಲಿ ಫುಲ್ ಒಣಗಿರುತ್ತೆ ನೀಟಾಗಿ. ನೀವು ರೆಗ್ಯುಲರ್ ಯೂಸ್ ಮಾಡೋದು ಇದೆ. ಒಟ್ಟಾರೆ ಇದು ಚೆನ್ನಾಗಿದೆ. ಓಕೆ, ಸ್ಪರ್ಶ. ಬೇಳೆ ಹಾಕ್ತಾ ಇದ್ದೀನಿ. ಫೈನಲಿ ಮೇನ್ ಇಂಗ್ರೀಡಿಯೆಂಟು ಬೇಳೆ ಹಾಕೊಂಡಿದ್ದಾರೆ ಇವಾಗ. ಅನೀಶ್ವರ ಎಲ್ಲ ಮುಗ್ದಿದೆ. ಓಕೆ, ನೋಡಿ ಹೇಗೆ ಕಾಣಿಸ್ತಾ ಇದೆ ಈಗ ದಾಲ್ ಫ್ರೈ. ಹೌದು, ಇದು 2 in 1 ಅಡಿಗೆ ಅಂತ 3 in 1. ಓಕೆ, ಚಪಾತಿ, ಪರೋಟ, ದಾಲು. ಓಕೆ, ಅನ್ನಕ್ಕೂ ಮ್ಯಾಚ್ ಆಗುತ್ತೆ, ಸಾಂಬಾರು ಆಗುತ್ತೆ. ಎಲ್ಲ ಸ್ವಲ್ಪ ಮಾಡ್ತಾ ಮಾಸಾಗಿ ಮಾಡ್ಕೊಬಿಟ್ರೆ ಅದು ನಾಳೆಗೂ ಉಪಯೋಗಿಸ್ಕೋಬಹುದು. ಸೊ ಒಂದ್ 3 ಅಡಿಗೆಗೆ ಮ್ಯಾಚ್ ಆಗೋ ತರ ಅಂತ ನಿಮ್ಮ ಇಂಟೆನ್ಷನ್. ಓಕೆ, ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಓಕೆ,
ನೋಡಿ ಹೇಗೆ ಕಾಣಿಸ್ತಾ ಇದೆ, ಲುಕ್ಕೇ ಚೇಂಜ್ ಆಗೋಯ್ತು. ಅರಶಿನ ಶಾಸ್ತ್ರ ಮತ್ತೆ ಮದುವೆ ಗಂಟು ರೆಡಿ ಆಗ್ಬಿಟ್ನಲ್ಲ, ಕಿಲಿ 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 ಅಂತ ಇದ್ದದ ಈಗ. ಹೌದು. ಹಾ ಅನೀಶ್ವರೇ ಪರ್ಫೆಕ್ಟ್ ಆಗಿ ದಾಲ್ ಫ್ರೈ ರೆಡಿ ಆಗಿದೆ. ಓಕೆ. ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾ ಯಾವಾಗ ಹೇಳೋದು ಒಂದೇ ಈಗ ಹೇಳೋದು ಒಂದೇ. ಹೌದು. ಯಾವಾಗ ಅದು ಮಧ್ಯಭಾಗದಲ್ಲಿ ಕುದಿ ಬರುತ್ತೋ ಈ ತರ ಬಬಲ್ಸ್ ಬರುತ್ತೋ ಕುದಿ ಬಂದಿದೆ, ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಎಲ್ಲ ರೆಡಿ ಮಾಡ್ಕೊಳ್ಳಿ ಊಟ ಮಾಡಿ ಅಂತ ಇದೆ. ಅದು ರೆಡಿ ಇದೆ ನೋಡಿ, ಬೇಗ ಬಡ್ಸ್ಕೊಬಿಡಿ ಊಟ ಮಾಡಿ ಅಂತ. ಫೈನಲಿ ದಾಲ್ ಫ್ರೈ ರೆಡಿ ಇದೆ. ಬನ್ನಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನಾವು ಟೇಸ್ಟ್ ನ ನೋಡೋಣ. ಫೈನಲ್ ಆಗಿ ಎಲ್ಲ ರೆಡಿ ಆಗಿದೆ. ಹೌದು. ಜೀರಾ ರೈಸು ತಗೊಳ್ಳಿ. ನೀವು ಡಾಬಾದಲ್ಲ ಬಟ್ ಕೊನೆಗೆ ಆರ್ಡರ್ ಮಾಡ್ತಿರಲ್ಲ, ಎಲ್ಲ ಮುಗಿಸೋ ಒಂಚೂರು ಜೀರಾ ರೈಸ್ ಇದ್ದಿದ್ರೆ ಆರ್ಡರ್ ಮಾಡ್ಬಿಡಿ ಸ್ವಲ್ಪ ಜೀರಾ ರೈಸ್ ಅಂತ. ಜೀರಾ ರೈಸ್ ತಗೊಳ್ಳಿ, ಮನೇಲಿ ಮಾಡ್ಕೊಂತೀನಿ. ಫೈನಲಿ ಡಾಬಾ ಸ್ಟೈಲ್ ಜೀರಾ ರೈಸ್ ಮತ್ತೆ ದಾಲ್ ಫ್ರೈ, ಸೊ ಅದು ಮನೇಲಿ ಮಾಡ್ಕೋಬಹುದು ನಮ್ಮ ವ್ಯೂವರ್ಸ್. ಆ ರೀತಿ ಪ್ರಭು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸ್ಪೂನ್ ಅಲ್ಲಿ ತಿಂತೀರಾ, ಕೈಯಲ್ಲಿ ಊಟ ಮಾಡಿ. ಅದು ನಿಜ, ಹಳೆ ವಿಡಿಯೋದ ಹೇಳ್ಬಿಟ್ಟಿದ್ದಾರೆ. ಇದ್ರ ಕಾಂಬಿನೇಷನ್ ತಿಂದ್ರೆ ಆ ರುಚಿ ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ ಅಂತ. ಸೊ ಫೈನಲಿ ರೆಡಿ ಆಗಿದೆ. ಸೊ ಬನ್ನಿ ಟೇಸ್ಟ್ ನೋಡೋಣ. ಒಂದ್ ಕಡೆ ದಾಲ್ ಫ್ರೈ, ಇನ್ನೊಂದು ಕಡೆ ಜೀರಾ ರೈಸು. ಸೊ ಸ್ವಲ್ಪ ದಾಲ್ ಫ್ರೈನ ಮೇಲೆ ಹಾಕ್ಕೊಂಡು ಸೊ ಟೇಸ್ಟ್ ನೋಡೋಣ ಇವಾಗ. ಸೊ ಗೋಡ ಮೀನು ನೋಡ್ಬೋದು ನೀವು. ಇವಾಗ ಟೇಸ್ಟ್ ನೋಡೋಣ. ಹೇಳಂದಲ್ಲ ಅನೀಶ್ವರ ಮನೇಲೆ ಸಿಂಪಲ್ ಆಗಿ ಮಾಡ್ಬೋದು ಅಂತ. ಇಷ್ಟ ಇದಕ್ಕೆ ಐಟಮ್ ಇನ್ನೇನು ಇಲ್ಲ, ಸೀಕ್ರೆಟು ಇಲ್ಲ, ಏನು ಇಲ್ಲ. ಬೆಳ್ಳುಳ್ಳಿ ಪೇಸ್ಟು. ಟೇಸ್ಟ್ ಅಂತೂ ಪ್ರಭು ಅವರೇ ಕ್ರೇಜಿ ಆಗಿದೆ. ಹಾ ನಿಮ್ ಕೈ ರುಚಿ ಅಂದ್ಮೇಲೆ ಎರಡನೇ ಮಾತಿಲ್ಲ. ನಮ್ಗೇನಪ್ಪ ನಮ್ಮ ಕಾನ್ಸೆಪ್ಟು ಎಲ್ಲರೂ ಕಲಿಬೇಕು ನಮ್ಮ ಜೊತೆ, ನಾವೊಬ್ರೆ ಎಲ್ಲರೂ ಜೊತೆ ಬೆಳೆಸೋಣ, ಆ ಕಾನ್ಸೆಪ್ಟ್ ನಮ್ದು. ಈಗ ಕೆಲವೊಬ್ರು ಈಗ ಯೂಟ್ಯೂಬ್ ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ. ಈಗ ನಮ್ದನ್ನ ನೋಡೇ ಒಬ್ಬೊಬ್ರು ಅಡಿಗೆ ಮಾಡ್ತಾ ಇರ್ತಾರೆ, ಹೋಟ್ಲವರು ಏನೋ ಗೊತ್ತಿಲ್ಲದೆ ಇರೋದು ನೋಡ್ತಾ ಇರ್ತಾರೆ, ಅವ್ರಿಗೊಂದು ಆದರ್ಶವಾಗ್ಲಿ. ಹೌದು, ನಂಗೆ ಸುಮಾರು ಜನ ಹೇಳಿದ್ದಾರೆ, ಹೋಟ್ಲವರೇ ಹೇಳಿದ್ದಾರೆ ನನ್ಗೆ ಗೊತ್ತಿರೋರು. ಸೊ ನೀವೇನು ಹೇಳ್ಕೊಡ್ತೀರಾ ಆ ರೆಸಿಪೀಸು ಅವ್ರು ಫಾಲೋ ಮಾಡಿ. ಸೊ ಅವರ ಯಾರು ಬರ್ತಾರೆ ರೆಗ್ಯುಲರ್ ಕಸ್ಟಮರ್ಸ್, ಅವ್ರು ಇಷ್ಟಪಟ್ಟಿರೋ ಉದಾಹರಣೆಗಳು ನಮ್ಗೆ ಅವ್ರು ಕೊಟ್ಟಿದ್ದಾರೆ. ಸೊ ಪ್ರಭು ಅವರು ಅವ್ರ ಇಂಟೆನ್ಷನ್ ಏನು ಅಂದ್ರೆ ಅವ್ರಿಗೆ ಗೊತ್ತಿರೋದನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋದು ಅವರ ಇಂಟೆನ್ಷನ್. ಕೆಲವೊಂದು ಎಷ್ಟೋ ಹೋಟ್ಲುಗಳು ಈಗ ಸ್ಟಾರ್ಟ್ ಮಾಡ್ತಿರ್ತಾರೆ, ಗೊತ್ತಾಗಲ್ಲ ಹೇಗ್ ಮಾಡ್ಬೇಕು ಅನ್ನೋದು. ಈಗ ಯೂಟ್ಯೂಬ್ ಅಲ್ಲೂ ನೋಡ್ಬಿಟ್ಟು ಮಾಡೋರು ಇದಾರೆ. ನಾವು ಸರಿಯಾಗಿರೋದನ್ನ ಹೇಳ್ಕೊಟ್ರೆ ಅವರು ಸರಿ ದಾರಿಲಿ ಹೋಗ್ತಾರಲ್ಲ. ಅದಕ್ಕೆ ಅದೊಂದು ನನ್ನ ಕಾನ್ಸೆಪ್ಟ್, ಜೊತೆಲಿರೋನು ಬೆಳೆಸೋಣ ಚೆನ್ನಾಗಿ. ಸೊ ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ಸೊ ಅಲ್ಟಿಮೇಟು. ಸೊ ಸೇಮ್ ಡಾಬಾದಲ್ಲಿ ಕೊನೆಯಲ್ಲಿ ಏನ್ ಆರ್ಡರ್ ಮಾಡಿ ತಿಂತೀವಿ ಆ ಫೀಲಿಂಗು ಎಲ್ಲರೂ ಕೊನೆಯಲ್ಲಿ ಅದೇ ತಾನೇ ಆರ್ಡರ್ ಮಾಡೋದು. ಹೌದು. ಬೇಕಾದ್ರೆ ಎಲ್ಲರೂ ಅಬ್ಸರ್ವ್ ಮಾಡಿ, ಫ್ರೆಂಡ್ ಜೊತೆ ಹೋಗ್ಲಿ ಏನಾರಾಗಲಿ ಪಾರ್ಟಿ ಮಾಡ್ಬೇಕಾದ್ರೆ ಲಾಸ್ಟ್ ಏನು ಜೀರಾ ರೈಸ್. ಜೀರಾ ರೈಸ್ ಹೇಳ್ಬಿಡಪ್ಪ, ಲಾಸ್ಟ್ ಹೊಟ್ಟೆ ತುಂಬ ಆಯ್ತು ಅಷ್ಟೇ, ಮುಗಿತಲ್ಲಿಗೆ ಅದ್ರ ಕೋಟ ಎಂಟಾಗಿದೆ. ಸೊ ದಾಲ್ ಫ್ರೈ ಅಲ್ಟಿಮೇಟ್ ಆಗಿದೆ. ಸೊ ನೋಡ್ಬೋದು. ಸೊ ವಿತ್ ದಾಲ್ ಫ್ರೈ ಜೊತೆಗೆ ಜೀರಾ ರೈಸು ಒಂದು ಅಲ್ಟಿಮೇಟ್ ಕಾಂಬಿನೇಷನು. ಸೊ ತಿಂತಾ ಇದ್ರೆ ಮಜಾನೇ ಬೇರೆ. ಸೊ ಮಧ್ಯ ಆ ಶ್ರೀಮಂತಿಗೆನ ಹೆಚ್ಚಕ್ಕೆ ಹಾಕೊಂಡ್ರೆ ಗೋಡಂಬಿ ಆಗಿರ್ಬೋದು, ಮೇಯ್ನಾಗಿ ತುಪ್ಪ, ಅದ್ರ ಫ್ಲೇವರು ಪ್ರತಿ ಬೈಟ್ಗೂ ನನಗೆ ಸಿಗ್ತಾ ಇದೆ. ಅಫಿಷಿಯಲ್ ಫುಡ್. ಹೌದು, ಸಿಂಪಲ್ ಆಗಿ ಏನು ಎಕ್ಸ್ಟ್ರಾ ಮಸಾಲೆ ಐಟಮ್ ಏನಿಲ್ಲ, ಅಷ್ಟೇ. ಅನ್ನ ಮಿಕ್ಸ್ ಮಾಡಿದ್ರೆ ಮುಗೀತು. ಅದಕ್ಕೊಂದು ಕಾಂಬಿನೇಷನ್ ದಾಲ್ ಫ್ರೈ, ಸೇಮ್ ಇಂಗ್ರೀಡಿಯಂಟ್. ಈ ದಾಲಿಂದ 3 ಅಡಿಗೆ ಮಾಡ್ಬೋದಲ್ಲ. ಈಗ ಬೆಳಿಗ್ಗೆ ಒಂದ್ಸತಿ ದಾಲ್ ಫ್ರೈ ಇದಕ್ಕೆ ಮ್ಯಾಚ್ ಆಗೋಯ್ತು, ಮಧ್ಯಾಹ್ನ ಚಪಾತಿ ಮಾಡೋ ಅದಕ್ಕೆ ಮ್ಯಾಚ್ ಆಗೋಯ್ತು, ರಾತ್ರಿ ಊಟ ಮಾಡೋ ಅದಕ್ಕೆ ಮ್ಯಾಚ್ ಆಗ್ಬಿಟ್ಟು ಬೆಳಿಗ್ಗೆ ಮಲ್ಕೊಬಿಡ್ಬೋದು ಆರಾಮಾಗಿ. ಸೊ ಪ್ರಭು ಅವರಂತೂ ಸಿಂಪಲ್ ಆಗಿ ಸೊ ಮನೇಲಿ ಪ್ರತಿಯೊಬ್ರು ಮಾಡ್ಕೋಬೇಕು. ಸೊ ಆ ರೀತಿ ಸೊ ಡಾಬಾ ಸ್ಟೈಲ್ ಜೀರಾ ರೈಸ್ ಮತ್ತೆ ದಾಲ್ ಫ್ರೈ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದ್ರೆ ಬೆಳಗ್ಗೆ ಹಿಂಗೆ ಕೈ ಹಾಕಂದ್ರೆ ರೆಡಿ ಆಯ್ತೇನೆ ಅನ್ನೋದ್ಮೇಲೆ ರಾತ್ರಿ ಸಾಯಂಕಾಲ ಬಂದು ಪಂಚ ಹಾಕೊಳ್ಳೋವರೆಗೂ ಇದೇ ಫುಡ್ ರೆಡಿ ಇರುತ್ತೆ. ಲಾಸ್ಟ್ ಎಂಡವರೆಗೂ ದಾಲ್. ಅನ್ನ ಮಾಡಿದ ರಾತ್ರಿ ದಾಲ್ ಹಾಕ್ಬಿಟ್ಟು ಮಲಗಿಸ್ಬಿಡೋದು. ಚೆನ್ನಾಗಿ ಮಾಡ್ಬಿಟ್ರೆ ಅದು ಸಂಜೆವರೆಗೂ ಅದನ್ನೇ ರಿಪೀಟ್ ಮಾಡ್ತಾ ತಿಂತಾ ಇರ್ಬೋದು. ಹೌದು. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಹೆಂಗಿತ್ತು ಅಂತ ಮರಿಯ ವಿಡಿಯೋ ಕಮೆಂಟ್ ಹಾಕಿ. ಕೊನೆದಾಗಿ ಅನೀಶ್ವರ ಎಲ್ಲ ಮುಗ್ದಿದೆ, ಹೌದು, ಎಂಡ್ ಮಾಡೋಣ ವಿಡಿಯೋ. 4 ಜನಕ್ಕೆ ತೋರಿಸ್ಕೊಡೋಣ. ಏನೋ ತುಂಬಾ ವಿಡಿಯೋನ ಹೇಳ್ಕೊಡ್ತೀನಿ. ಏನಾದ್ರು ಗೊತ್ತಿಲ್ಲದೆ ಇರೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನು ಬೇಕು ಅಂತ, ಅದನ್ನ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಕೈಲಾಗಿದ್ದು ನಮ್ಗೆ ಬೇರೆ ದೊಡ್ಡ ಭಟ್ರ ಕೈಲಾಗದೆ ಇರೋದನ್ನ ನಮ್ಮ ಕೈಲಾಗಿರೋದನ್ನ ನಾವು ತೋರಿಸ್ಕೊಡ್ತೀವಿ. ಅವ್ರ ಲೆವೆಲ್ ಇಲ್ಲದೆ ಹೋದ್ರೆ ನಮ್ಮ ಲೆವೆಲ್ ನಾವು ತೋರಿಸ್ಕೊಡ್ತೀವಿ. ಹೌದು, ಕಲಿಯುವಂಥದ್ದು ಭಾಳ ಇದೆ. ನನಗೆ ಕಲ್ತಿರೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ನಾವು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಏನಾರು ಮುಂದೆ ಏನಾದ್ರು ಬೇಕು ಅಂದ್ರೆ ಬರೆದು ತಿಳಿಸಿ, ನಾವು ಮಾಡ್ಕೊಡ್ತೀವಿ. ಓಕೆ. ಅಂಡ್ ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಯಾವ ರೆಸಿಪೀಸ್ ಬೇಕು ಸೊ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ಆ ರೆಸಿಪೀಸ್ ನ ಪ್ರಭು ಅವ್ರ ಮುಖಾಂತರ ನಿಮ್ಗೆ ತೋರಿಸ್ಕೊಡೋ ಜವಾಬ್ದಾರಿ ನಂದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀವಿ ನಿಮ್ಗೆ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.